ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ 187 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಭ್ರಷ್ಟ ಹಾಗೂ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಆರೋಪಿಸಿ ಬಿಜೆಪಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪುತ್ತೂರು ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಧರಣಿ ನಡೆಯಿತು. ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯತೀಶ್ ಅರ್ವಾರ ಅವರು ಮಾತನಾಡಿ, 3 ವರ್ಷದ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯಾಗಿದೆ. ಅದರಲ್ಲಿ ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿ ನಾಗೇಂದ್ರ ಅವರು ಸಚಿವರಾಗಿದ್ದಾರೆ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷವೇ ನಾಟಕ ಪಕ್ಷ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 89 ಕೋಟಿ 62 ಲಕ್ಷ ಬೇರೆ ಅಕೌಂಟಿಗೆ ಹೋಗಿದೆ ಅಂತೇಳಿ ವಿಧಾನಸೌಧದ ಫ್ಲೋರ್ನಲ್ಲಿ ಒಪ್ಪಿಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಯಾವ ಆಧಾರದಲ್ಲಿ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ಸೇರ್ಪಡೆ ಮಾಡಿದ್ದೀರಿ? ನೀವು ಇನ್ನೂ ಕೂಡ 46 ಕೋಟಿ ದುಡ್ಡು ರಿಕವರಿ ಆಗಲಿಕ್ಕೆ ಬಾಕಿ ಇದೆ. ಹಗರಣದಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಡೆತ್ ನೋಟ್ನ ಆಧಾರದಲ್ಲಿ 14 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ 13ನೇ ಆರೋಪಿ ನನಗೆ ನಾಗೇಂದ್ರ ಅವರಿಗಿಂತ ಜೀವ ಬೆದರಿಕೆ ಇದೆ ಅಂತಕ್ಕಂಥದ್ದನ್ನು ಕೋರ್ಟ್ ಮುಂದೆ ಹೇಳ್ತಾರೆ. ಇಂಥ ದುಷ್ಟರನ್ನ, ಇಂಥ ಭ್ರಷ್ಟಾಚಾರಿಗಳನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ವಿಧಾನ ಸಭೆಯ ಅಧಿವೇಶನವನ್ನ, ವಿಧಾನ ಪರಿಷತ್ನ ಅಧಿವೇಶನ ನಡೆಯದಂತೆ ಷಡ್ಯಂತ್ರ ಮಾಡಿದ್ದೀರಿ ನೀವು. ವಾಲ್ಮೀಕಿ ನಿಗಮದ ಅಫಿಷಿಯಲ್ ಅಕೌಂಟಿನಿಂದ 45-50ರಷ್ಟು ಫೇಕ್ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀರಿ ಅಂತ ಆದರೆ ಈ ರಾಜ್ಯದಲ್ಲಿ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಅಕೌಂಟಲ್ಲಿ ಎಷ್ಟು ಫೇಕ್ ಇರಬೇಕು? ಇದರ ದಾಖಲೆಯನ್ನು ಯಾರು ಕೊಡೋದು? 1 ರೂಪಾಯಿ ಭ್ರಷ್ಟಾಚಾರ ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಶಿವಕುಮಾರ್ ಅವರು ಏನು ಕೊಚ್ಕೊಳ್ತಾರಲ್ಲ, ಹೇಳಿ. 89 ಕೋಟಿ 62 ಲಕ್ಷ ಹಗರಣ ಆಗಿದೆ ಅಂತೇಳಿ ವಿಧಾನಸಭೆಯ ಫ್ಲೋರ್ನಲ್ಲಿ ಒಪ್ಪಿಕೊಂಡಿರ್ತಕ್ಕಂಥ ನೀವು ಯಾರು ನಾಗೇಂದ್ರನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದು? ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಸುನಿಲ್ ಆಳ್ವಾ ಅವರು ಮಾತನಾಡಿ, ವಾಲ್ಮೀಕಿ ನಮ್ಮ ದೇಶದ ಆಧಿಕವೇ. ವಾಲ್ಮೀಕಿ ಹೆಸರಿನ ನಿಗಮದ 187 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ. ಜಾಮೀನಿನಲ್ಲಿರುವ ನಾಗೇಂದ್ರರಿಗೆ ಸಚಿವ ಸ್ಥಾನ ನೀಡಿದ್ದಾರೆ. ಡಿಕೆಶಿ ಅವರನ್ನ ಬೆದರಿಕೆ ಹಾಕಿ ಸಚಿವ ಸ್ಥಾನ ತೆಗೆದುಕೊಂಡಿದ್ದಾರೆ. ಅವರ ತಲೆದಂಡ ಆಗದೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ ಎಂದರು. ಉಲ್ಲೇಖ ಮಾಡ್ತಾರೆ, ಈ ವಾಲ್ಮೀಕಿ ಹಗರಣ ನಮ್ಮ ಹಿನ್ನೆಲೆದ ಬಗ್ಗೆ ಬಂದಿದೆ. ಇನ್ನು ವಾಲ್ಮೀಕಿ ಬಂಡ ನಮ್ಮ ದೇಶದ ಒಂದು ಆದಿಕವಿ, ಈ ದೇಶದ ಒಂದು ರಾಮಾಯಣವನ್ನು ಮಂತ್ರಿನಂಚಿನ ಮಹಾಮಲ್ಲ ಗ್ರಂಥನು ಕೊಟ್ಟಿನಂಚಿನ ಮಹಾ ಒಂದು ದಾರ್ಶನಿಕೆ. ಇನ್ನು ಅಂಚಿನ ವಾಲ್ಮೀಕಿನ ಪುದರಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮುಖಾಂತರ ಪರಿಶಿಷ್ಟ ಪಂಗಡದ ಅಭ್ಯುದಯ ಮಲ್ಪಡು ಪಂಪ ನೆಲೆಟ್ಟು ಸರ್ಕಾರ ಒಂದು ನಿಗಮನ ಮಲ್ತದೆ. ಐಟು 340 ಕೋಟಿನ ತೀದು ಆ ಪರಿಶಿಷ್ಟ ಪಂಗಡದ ಅಭ್ಯುದಯ ಮಲ್ಪಡು ಪಂಪೆಚ್ಚ ನೆಲೆಟ್ಟು ಯೋಚನೆ ಮಲ್ಪಡಿಸಿನ ಸಂದರ್ಭಡು ಆ ವಾಲ್ಮೀಕಿ ನಿಗಮಡು ಸುಮಾರು 187 ಕೋಟಿದ ಎಲ್ಲ ಹಗರಣ ಮಾಡಿದ ಸರ್ಕಾರ ಒಂದು ಕೇಂದ್ರ ಅವು ಸಾಮಾನ್ಯ ನಮ್ಮ ಹಿತ ಕಾಂಗ್ರೆಸ್ ಸರ್ಕಾರ. ಇನ್ನು ಉಲ್ಲೇಖ ಮಾಡ್ತಾರೆ, ಆ 187 ಕೋಟಿ ಹಗರಣದಾತ ಆ ಒಂದು ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡ್ತದೆ. ಆ ಆತ್ಮಹತ್ಯೆದ ಡೆತ್ ನೋಟ್ ತೋಣಾಗ ಖಂಡಿತವಾದ ಈ ರಾಜ್ಯದ ಜನಗಳಿಗೆ ಒಂದು ಆಶ್ಚರ್ಯ ಆಗ್ತದೆ. ಇನ್ನು ತೆಲಂಗಾಣದ ಚುನಾವಣಾ ಉದ್ದೇಶಕ್ಕೋಸ್ಕರ ಈ ರಾಜ್ಯ ಸರ್ಕಾರದ 187 ಕೋಟಿ ಕಾಸು ಆ ತೆಲಂಗಾಣಕ್ಕೆ ಹೋಗು ಅವು ಆ ಕಾಸು ಬಾರಿಗೆ, ಚಿನ್ನದ ಅಂಗಡಿಗೆ, ಗಾಡಿ ತಗೊಂಡ್ರೆ ಆಯ್ತ ಒಟ್ಟಿಗೂ 1 ಕೋಟಿ ಇರುವ ಲಕ್ಷ ನಾಗೇಂದ್ರನ ಸಂಬಂಧಿಕರಿಗೆ ಪುರಬೈದ ಪಟ್ಟು ನಾವು ಇನಿ ನಮ್ಮ ಆ ದೋಷಾರೋಪ ಪಟ್ಟಿದ್ದು ಉಲ್ಲೇಖ ಉಂಟು. ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಚಿರೆಮಾರ್, ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವಾ, ಬಿಜೆಪಿ ಉಪಾಧ್ಯಕ್ಷ ಬುಡಿಯಾ ರಾಧಾಕೃಷ್ಣ ರೈ, ಹರೀಶ್ ಬಿಜತ್ರಿ, ಅಲ್ಪಸಂಖ್ಯಾತರ ಮುಖಂಡ ರಫೀಕ್ ದರ್ಬಿ, ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ವಿದ್ಯಾ ಆರ್ ಗೌರಿ, ಚಂದ್ರಶೇಖರ್ ರಾವ್ ಬಪ್ಪಳಿಗೆ, ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತಾ ಮುಂತಾದವರು ಮಾತನಾಡಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.